ಅವನಿಗೊಂದು ಕೊಡ್ಲಾ, ಅವನಿಗೊಂದು ಎತ್ತು ಕೊಡ್ಲಾ. ಹಿಡ್ಕಪ್ಪ ನೀನು, ನೀನು ಹಿಡ್ಕೊಂಡು ತಗೊಂಡೋಗವ ನೀನು. ಹಾಗೆ ಪೈರು ಹಂಗೆ ತಗೊಂಡೋಗವ, ಹಂಗೆ ತಗೊಂಡೋಗಿ ನೀನು. ತಗೊಂಡೋಗಿ ಅಮ್ಮಿ ಕೊಡು, ಅಮ್ಮಿಗೆ. ನಾನು ಬೇರೆ ತಗೋಬತ್ತೀನಿ, ಹೋಗು. ತಗೋಲ್ಲ ನೀನು. ಇನ್ನೂ ಅವೇ ಅವೆಲ್ಲ ಖಾಲಿ ಮಾಡ್ಬೇಕನ. ಇನ್ನೂ ಅವೇ ಬೇಜಾನು ಅಂತಂದರೆ ಹ್ಞೂ ಅವೇ ಕಣ. ಓ ನೀನೇ ಜಾಸ್ತಿ ನೆಟ್ಟಿದೀಯಾ ಬರೀ ಮಾತಲ್ಲಿ. ಅಲ್ಲ 4 ಸಾಲ ನೆಟ್ಟೆ ನಾನು ಈ ಗದ್ದೆ ಹೋಲ್ ಮಾಡಿಬಿಟ್ಟು. ಹಾಂ ಹಾಂ ಓ ಏನು ಮತ್ತೆ ಬರೀ 2 ಸಾಲ ನೆಟ್ಟಿದಿ ಅಂತಿದೆ, ಫಾಸ್ಟಾಗಿ ನೆಟ್ಕೊ ಹೋಯ್ತಿದಿ ಅಂತಿದೆ. ಓ 3 ಸಾಲಿನಿಂದ ಬಾಕ್ಬಿಟ್ಟಿದ. ಹಾಂ ಏನು ಒಂದೊಂದು ಕಡಿಕಲ್ವಾ? ನಿಮ್ಮ ಮೈಕಳನ್ನು ಕರ್ಕೋ ನಿನ್ನ ಕಡಿಕೆ. ನಾನು ಒಬ್ಬ, ನೀವು 3 ಜನ ಆಗಿ ನೋಡಮ್ಮ. ಹ್ಞೂ ನಮ್ಮ ಮೈಕು ನೆಡ್ತೀವಿ ಅಂತ ಹೇಳಿದ್ದು. ನಡಿಕಿಲ್ವಾ? ಹ್ಞೂ ಅಲ್ಲಿ ಅವ್ನು ನೆಟ್ಟನಂತೆ. ನೆಡ್ತಾ ಬಾಕ್ಬಿಡ್ತಾನ ಅವನು. ನಾನು ನೆಡ್ತೀನಿ ದಬಾಕ್ತೀನಿ ಅಂತ ಬಂದವ್ರಲ್ಲ ಬರ್ತಕ್ಕೆ. ಹಾಂ ಅವ್ನು ನೆಟ್ಟನಂತೆ ನೋಡು ನಿನ್ನ ಕಡಿಕೆ. ಸೊಪ್ಪಿನ ತುಂಬ್ಕೊ ಬರ್ತಾರೆ ಚಪ್ಪಲಿ ಕಾಲಲ್ಲಿ. ಹಾಂ ಸರಿಯಾಗಿ ನೆಟ್ಕೊ ಬಾ. ಹಂಗ ಯಾಕೆ ಕುರಿಕಂದವು? ನಾನು ಹೆಂಗೆ ನೆಟ್ಟಿದ್ದಾನೆ ನೆಟ್ಗೆ ಒಂದೊಂದು ಉರಿಕತ್ತವೆ. ಅದು ಯಾಕೆ ಕುರಿಕಂದವು? ಅದು ಒಂದು ಕೆಳಗೆ ಇದು ಅರ್ಧಂಬರ್ಧಂಬ ಬಂದ್ಬಿಟ್ಟದೆ. ಏನು ಅರ್ಧಂಬರ್ಧಂಬ ಬಂದ್ಬಿಟ್ಟಿದ್ದು? ಇತ್ತದು ಹಿಂಗೆ ಒಂದೊಂದು ಬರ್ತವೆ, ಒಂದೊಂದು ಎಲ್ಲ ಬರ್ತವೆ ಕಣ. ಒಂದೊಂದು ಅರ್ಧ ನೀನು ನೆಡುವಾಗ ಹಂಗೆ ಉರ್ಗಿಸ್ಬೇಡ. ಅಲ್ಲಿ ಆಲೆ ಉರಿಕಂದದಲ್ಲ. ಸುಮ್ಮನೆ ನಾನು ನೆಡುವಂಗೆ ಹೆಂಗೆ ನೆಡ್ಬೇಕು ಅಂತ ನೀನೇ ಹೇಳ್ಕೊಡ್ಲ ಕರಿ. ಅಲ್ಲೇ ಮಾತಾಡ್ಕೊಂಡು ಹೇಳ್ಕೊಡು. ನಿನಗೆ ನೆಟ್ಟಿಗೆ ಬರ್ತಿಲ್ಲ. ನಾನು ಹಂಗೆ ನೆಡ್ತೀನಿ ಗೊತ್ತಾ? ಕೆಂಚ ಹುಡುಗಪ್ಪ ಪೈರು ತಗೋಬಾ. ಹಾಂ ಓಲ ಕರಿಯ. ಹಾಂ ಏಯ್ ಹಂಗೆ ತುಡಿಬೇಡ ದಿಬ್ಬವ್ವ, ಸಾಲಲ್ಲ ಹೋಗೋ. ಹಿಂಗೆ ಓಲ ಹಿಂಗೆ ನೆಟ್ಗೆ ಹಂಗೆ ಹೋಗೋ. ನೀನೇ ಓಲ ಕರಿಯ ತಗೋಬಲ್ಲ ನೀನೇ. ಹಿಂಗೆ ಹೋಗೋ, ಅವ್ನು ಹೋಯ್ತವನಲ್ಲ ಹಂಗೆ ನಿಧಾನಕ್ಕೆ ಹೋಗೋ. ಅಲ್ಲಿ ತಿರ್ಗಾ ತುಣ್ಕೊ ಹೋಗೋದ. ಮೋಟು ನೀನು ಮೋಟು ಎಲ್ಲಿದ್ದಾವಲ್ಲ ತಗೋಬಲ್ಲ ಹಂಗೆ. ಬಾ ಕೆಂಚ ಬಾ, ಅವ್ನು ತಗೋಬತ್ತಾನ ಬಾ. ನೀನು ಆಮೇಕೆ ತಗೊಬರುವೆ ಬಾ. ನೀನು ಆಮೇಲೆ ತಗೊಬರುವೆ ಬಾ. ಹಿಂಗೆ ಇದು ಪೈರು ಹೋಯ್ತವೆ. ತಲೆಗೆಲ್ಲ ಆಯ್ತದ ಕಣಪ್ಪ. ಅದೆಂತದೋ ಎಲ್ಲ ಒಣಗೋಗ್ಬಿಟ್ಟದಲ್ಲ ಇದಾರ. ತಲೆಗೆಲ್ಲ ಆಯ್ತದ. ಇದು ಕಿತ್ತಾಕ್ಬೇಕು. ಯಾವ್ದಾ ಕೊಡ. ಎಲ್ಲಿ ಬರ್ತದವ? ಅವ್ನು ನೀರು ಮಾಡಿದೆ ಹೂನ್ ಪೇರ್ ನೆಟ್ಟಾರ. ನೀನು ಊಟ ಮಾಡ್ಬಿಟ್ಟು ನೀರು ಕುಡಿಕಿಲ್ವಾ? ಊಟ ಮಾಡ್ಬಿಟ್ಟು ನೀರು ಕುಡಿಕಿಲ್ಲ ನೀನು? ಹಂಗೆ ಇವಕ್ಕೂ ನೀರು ಬೇಕು. ಇಡ್ತಲ್ಲ. ಹಾಂ ಏನು ದಬಾಕ್ತೀನಿ ದಬಾಕ್ತೀನಿ ಅಂತಂದ್ರಲ್ಲ ನೀವು. ಏನು ಮಾಡಕ್ಕೆ ಬಂದ್ಲ? ಹಾಂ ಕತ್ಲೆ ಹೆಂಗೆ? ಹಾಂ ಏನೋ ಒಬ್ಬನ ಮೇಲೊಬ್ಬ ಊಟ ಮಾಡೋಕ್ಕೂ ಬಿಡ್ನಿಲ್ಲ. ಹಾಂ ನಡಿ ಗದ್ದೆಗೆ ಅಂತ ಏನು ದಬಾಕರಂಗೆ ಬಂದ್ರಪ್ಪ. ಕರ್ಕೊಂಬಂದ್ರಲ್ಲ. ಸುಮ್ಮನೆ ವೇಸ್ಟು ನೀವು ಕಂದ್ರಲ್ಲ. ಏನ್ಲ ಗೊತ್ತಿಲ್ವ ಪೈರಿಲ್ಲವೇ ಅಂತ? ಏನ ನಾನು ತೋಡ್ಕೊಡ್ತೀನಿ ಸುಮ್ಮನೆ. 3 ಎಕರೆ ಇಬ್ರು ಒಂದೊಂದು ಇಟ್ಕೊ ಬಂದ್ರೆ ಆಮೇಲೆ ಕರಿ ಒಂದು ತಗೊಬಂದು ಹೋಗಿ ತಗೊಬಂದಲ್ಲಪ್ಪ ಮೊದಲು ಹೋಗಿ. ಏಯ್ ತಗೊಬರ್ನಿಲ್ವ ನೀನು? ಅಲ್ಲಿ ಅವೇ ಹೋಗಿ ತಗೊಬರ್ಬೇಕು. ಹೊಲ್ತಕ್ಕೆ ಬಂದರೆ ಹಿಂಗೆ ಕೆಲಸ ಹೇಳ್ತೀವಿ. ಅದಕ್ಕೆ ಹೊಲ್ತಕ್ಕೆ ಬರ್ಬಾರ್ದು. ಬರೀ ಚಡ್ಡಿ ಎತ್ಕೊಂಡು ಆಟ ಆಡೋದ ನೀನು. ಚಡ್ಡಿ ಎತ್ಕೊಂಡು ಬಂದನಂತೆ ಕಣಗ ಅದಕ್ಕೆ ಬದ್ರಿ ಕೆಲಸ ಮಾಡಬೇಕು. ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಗೇಮೇ ಮಾಡಬೇಕು. ಸುಮ್ಮನೆ ಕರ್ಕೊಂಬಂದ ನಿಮ್ಮಪ್ಪ ಕೆಲಸ ಇಲ್ದೇನೆ ಅಲ್ಲೂ ಹೋಗಿ ನೀನು ಕಾಣ್ತಿದ್ದಿ. ಕಾಣಿಸ್ತಿ ತಕೋ.
ಅಪ್ಪ ಕಾಣ್ಬೇಕು. ನಿಮ್ಮ ಅಪ್ಪನೂ ಕಾಣಿಸ್ತಾನೆ. ಅದೆಲ್ಲಿದೆ ತೋರ್ಸುವ ತಗೋಬರೋದು ನಡೆಯುವ ಪೈರ. ಹೊಲ್ತಾಗ ಬಾಲೆ ಅಂತಂದ್ರೆ ನಾಟಕ ಆಡ್ತಿದ್ಲು ಪೈರು ನೆಡೋಕ್ಕೆ. ಏನೊಂದು ಗಾಯಿ ಕಿಲಕನ ಹೋಗು ನಾವು ಬರೀ ಕಿಲಕನ ಹೋಗು ಅಂತ ಬಿಟ್ಟನ. ಅದು ಸೌಂತೆ ಪೈರು, ಅದು ಕೂಳೆ ಆದಮೇಲೆ ಕಳೆ ಕೀಳೋಕ್ಕೆ ಬಂದಿದ್ದು ಲಾಸ್ಟು. ಅದಾದಮೇಲೆ ಇವಾಗ ಹೊಲ್ದ ಮಕ್ಕ ನೋಡೋಕೆ ಬಂದವಳೆ. ಇದು ಬಂದು ಈ ಸಾಮಂತಿಗೆ ಪೈರವಲ್ಲ, ಈ ಒಂದು ಸೆಂಟ್ ಆಗಿರ್ಬೋದು, ಪೂರ್ಣಿಮಾ ಆಗಿರ್ಬೋದು, ಚಾಂದಿನಿ ಆಗಿರ್ಬೋದು, ಅವು ನಮ್ಗೆ ಯಾವಾಗ ಬೇಕು ಅಂದ್ರೆ ಅವಾಗ ಸಿಗ್ತವೆ ಪೈರು. ನಾಟಿ ಮಾಡ್ಬೋದು ಗದ್ದೆ ಈ ಥರ ರೆಡಿ ಇದ್ದರೆ. ಆದರೆ ಈ ಚೆಂಡೊಂದು ಪೈರು ಹಂಗಲ್ಲ, ಏಕೆಂದರೆ ಇವು ಜಾಸ್ತಿ ರೇಟ್ ಅಲ್ವಾ. ಅದಕ್ಕೋಸ್ಕರ ನಾವು ಮುಂದಾಗಿ ನರ್ಸರಿಲಿ ಉಯಿಸ್ಕೊಂಡಿದ್ರೆ ಮಾತ್ರನೇ ಪೈರು ಸಿಗೋದು. ಇಲ್ಲಾಂದ್ರೆ ನಾವು ಯಾವಾಗ ಬೇಕು ಅವಾಗ ಹೋಗ್ಬಿಟ್ಟು ಹಿಂಗೆ ಚೆಂಡೊಂದು ಪೈರು ಕೊಡಿ ಅಂತಂದರೆ ಸಿಗೋಲ್ಲ. ಯಾಕೆಂತಂದರೆ ಇವು 2,500 ರೂಪಾಯಿ ಒಂದು ಪೈರು. ನಾನು 2,500 ಉಯಿಸಿರೋದು ಈ ಬೆಡ್ಗೆ ಪೂರ್ತಿ. ಇದು ಸೌತೆ ಬೆಡ್ಗೆ. ಇಷ್ಟೊತ್ತಿಗೆ ಸೌತೆ ಬೆಡ್ಡಲ್ಲಿ ಒಂದು ಬೆಳೆ ತೆಗಿಬೋದಾಯಿತು. ನಾನು ಆ ಕಡೆ ಈ ಕಡೆ ಕೆಲಸಗಳು, ಒಬ್ಬಂಟಿಗರು ಜೀವನನೇ ಹಂಗೆ. ಎಲ್ಲ ಕಡೆ ಓಡಾಡಬೇಕು ಅಂತಂದರೆ ಕಷ್ಟ ಆಯ್ತದೆ. ಜೊತೆಗೆ ವೀಡಿಯೋ ಇತ್ತಾಗೆ ಮನೆ ಕಡೆ ಸ್ವಲ್ಪ ಕೆಲಸಗಳು. ಇದರಿಂದ ಪ್ರತಿ ವರ್ಷವೂ ನಮ್ಮದು 5 ಪೂಜೆಗೆ ಸಾಮಂತಿಗೆ ಹೂವು ಇರ್ತಿತ್ತು. ಈ ಸಲನೇ ಸಾಮಂತಿಗೆ ಹೂವು ಇಲ್ಲ, ಚೆಂಡು ಹೂವಿನ ಪೇರು ನೆಡ್ತಾ ಇರೋದು. ಒಟ್ಟಿನಲ್ಲಿ ಇದು 5 ಪೂಜೆಗೆ ತೆಗಿಬೋದು ಕರೆಕ್ಟಾಗಿ. ಆಮೇಲೆ ಈ ಕ್ರೇಟಲ್ಲಿ ಮಡಗುತ್ತವೆಯ ಎಷ್ಟೋ ತಿನ್ಕೊಬಿಟ್ಟವೆ. ಗೊಣ್ಣೆ ಹುಳ ಅಂತವೆ. ಗೊಣ್ಣೆ ಹುಳ ಆಗಿರ್ಬೋದು, ಈ ಮೊಲ ಆಗಿರ್ಬೋದು, ಇವು ಕುರುಕ್ಬಿಟ್ಟು ಮೇಯ್ಕೊಬಿಟ್ಟವೆ. ಸುಮಾರು ಪೈರು ಮೇಯ್ಕೊಬಿಟ್ಟವೆ. ಇಲ್ಲಿ ನೆಟ್ ಮೇಲೂ ಗ್ಯಾರಂಟಿ ಇಲ್ಲ. ಅವು ಒಂದಷ್ಟು ಉದ್ದ ಆಗಂಟ ಒಂದಷ್ಟು ಉದ್ದ ಆದಮೇಲೆ ಇನ್ನೇನು ಗೊಂಡ್ಬ ಹೊಡೆದ್ಬಿಡ್ತವೆ. ಪೂರ್ತಿ ತೆಂಡೆನೇ ಉಂಟು ಹೋಗೋ ಥರನೂ ಆಗುತ್ತೆ ಬೆಳೆ. ಇದಕ್ಕೇನಾರ ಫೀಲ್ಡನ್ನೋ ಏನಾರ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಹಾಕಿ ಬೆಳೆ ಉಳಿಸ್ಕೋಬೇಕು. ಯಾವುದೇ ಬೆಳೆ ನೆಟ್ಟರೂ ಕಷ್ಟನೇ. ಒಟ್ಟಿನಲ್ಲಿ ಕೆಲವೊಂದು ಭೂಮಿಗಳಲ್ಲಿ ಉಳಿಸ್ಕೊಳ್ಳೋದು. ಏಕೆಂತಂದರೆ ಕಬ್ಬನ್ನೇ ಉಂಟು ಸಾಕ್ಬಿಟ್ಟದೆ. ನಮ್ಮದು ಕಬ್ಬನ್ನೇ ಉಂಟು ಸಾಕ್ಬಿಟ್ಟವೆ. ಗೊಂಡ್ಬ ಸಿಕ್ಕಾಬಿಟ್ಟೆ ಗೊಂಡ್ಬವಲ್ಲ. ಅದರಿಂದ ಮನೆ ತಗೋ ಮಕ್ಕಳು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಜೊತೆಲಿ ಅವ್ರನ್ನೂ ಕರ್ಕೊಬಂದಿರೋದು ಗದೆ ತಕ್ಕೆ. ಇವತ್ತು ಚೆಂಡೊಂದು ಪೇರು ನೆಡೋ ವಿಶೇಷವಾಗಿ. ಬಿದ್ಗಿದ್ದು ಓದಿ ತಂತಿ ಇರ್ತವೆ, ನಿಧಾನ ಕೊಡ್ಡಾಡೋ. 3 ಬೇಕನ. ಇವು ತಗೋಬತ್ತೀನಿ ಈಗ. ಕೆಂಪು ಪೈರ ಇನ್ನೊಂದು ಕಡೆಗೆ ಮಕ್ಕ ಮಾಡಿ ಹೋಲ್ ಮಾಡ್ಕೊ ಹೋಯ್ತೀನಿ. ನೆಟ್ಕ ಬಾ. ಕೆಂಪು ಹಸಿ ಅವೆ. 2 ಥರವ. ಉಷ್ಣಕ್ಕೆ ಕೆಂಪು 2 ಥರವ. ಉಂಕನ